की बार 400 पार ನರೇಂದ್ರ ಮೋದಿ ಹೇಳಿಕೆ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬಲು ಮಾತ್ರವೇ. ನರೇಂದ್ರ ಮೋದಿಯವರ ಅಬ್ ಕಿ ಬಾರ್ 400 ಪಾರ್ ನಿಜವಾಗುತ್ತಾ? ಎಷ್ಟು ರಾಜ್ಯಗಳನ್ನು ಕ್ಲೀನ್ ಸ್ವೀಪ್ ಮಾಡಲಿದೆ ಬಿಜೆಪಿ? ಹಿಂದಿ ಬೆಲ್ಟ್, ಕೌ ಬೆಲ್ಟ್ ರಾಜ್ಯಗಳಲ್ಲಿ 2014 ಮತ್ತು 19 ಫಲಿತಾಂಶ ರಿಪೀಟ್ ಆಗುತ್ತಾ? ಅಲ್ಲಿನ ನೈಜ ಪರಿಸ್ಥಿತಿ ಏನು? ಬಿಜೆಪಿಗೆ 370, ಎನ್ಡಿಎಗೆ 400 ಬಗ್ಗೆ ಹೇಳಿದ್ದ ಮೋದಿಯವರ ಘೋಷಣೆ ಮಾತ್ರನಾ? ಸಟ್ಟಾ ಬಜಾರ್ನಲ್ಲಿ ಯಾವ ಪಾರ್ಟಿಗೆ ಎಷ್ಟು ಸೀಟು? 400 ಸ್ಥಾನದ ಬಗ್ಗೆ ಸಟ್ಟಾ ಬಜಾರ್ ವಿಶ್ಲೇಷಣೆ ಏನು ಹೇಳುತ್ತೆ? ಸಟ್ಟಾ ಬಜಾರ್ನಲ್ಲಿ ಯಾವ ರಾಜ್ಯದಲ್ಲಿ ಬಿಜೆಪಿಗೆ ಸೀಟ್ಗಳು ಜಾಸ್ತಿ ಆಗ್ತವೆ, ಯಾವ ರಾಜ್ಯದಲ್ಲಿ ಬಿಜೆಪಿಗೆ ಸೀಟ್ಗಳು ಕಡಿಮೆಯಾಗುತ್ತವೆ? ಕೌಬೆಲ್ಟ್ ರಾಜ್ಯಗಳಲ್ಲಿ ಬಿಜೆಪಿಗೆ ಮೊದಲಿನ ಪರಿಸ್ಥಿತಿ ಇದೆಯಾ? 2019ರಲ್ಲಿ ಬಿಜೆಪಿ ಮಧ್ಯಪ್ರದೇಶ, ರಾಜಸ್ಥಾನ್, ಗುಜರಾತ್, ಛತ್ತೀಸ್ಗಢದಲ್ಲಿ ಸುಮಾರು ಒಂದೊಂದು ಸೀಟ್ ಬಿಟ್ಟರೆ ಉಳಿದೆಲ್ಲವನ್ನ ಸ್ವೀಪ್ ಮಾಡಿತ್ತು. ಈ ಬಾರಿ ಸ್ವೀಪ್ ಮಾಡಲಿಕ್ಕೆ ಬಿಜೆಪಿಗೆ ಸಾಧ್ಯ ಆಗುತ್ತಾ? ಪಾರ್ ಸುಮ್ಮನೆ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬುವುದಕ್ಕೆ ಮಾಡಿದ ಘೋಷಣೆಯಾಗಿತ್ತ ಅಥವಾ ಪ್ರಾಕ್ಟಿಕಲಿ ಸಾಧ್ಯನಾ? ಅದು ಕಳೆದ ಸಲಕ್ಕಿಂತ ಎನ್ಡಿಎ ಮೈತ್ರಿಕೂಟ ನಲವತ್ತೇಳು ಕ್ಷೇತ್ರಗಳನ್ನು ಹೆಚ್ಚುವರಿಯಾಗಿ ಗೆದ್ದರೆ 400ರ ಗಡಿ ತಲುಪುತ್ತೆ. ಬಿಜೆಪಿ ಏಕಾಂಗಿಯಾಗಿ 370 ಗೆಲ್ಲಬೇಕು ಅಂತಾರೆ. ಕಳೆದ ಸಲಕ್ಕಿಂತ 67 ಕ್ಷೇತ್ರ ಜಾಸ್ತಿ ಗೆಲ್ಲಬೇಕು, 370ರ ಗಡಿ ತಲುಪಬೇಕು ಅಂದ್ರೆ ಸಾಧ್ಯನಾ? ಅದು ಸಾಧ್ಯ ಅನ್ನೋದಾದರೆ ಯಾವ್ಯಾವ ಕ್ಷೇತ್ರದಲ್ಲಿ ಅಷ್ಟು ಪ್ರಮಾಣದಲ್ಲಿ ಸ್ಥಾನ ಹೆಚ್ಚಳದ ಸಾಧ್ಯತೆ ಇದೆ? ಅದೆಲ್ಲದರ ಮಧ್ಯದಲ್ಲಿ ನಿನ್ನೆ ಸಟ್ಟಾ ಬಾಜಾರ್, ಬೆಟ್ಟಿಂಗ್ ದುನಿಯಾ ಏನು ಹೇಳುತ್ತೆ ಅನ್ನೋದನ್ನು ಮಾತಾಡುತ್ತೆ. ಪ್ರಶಾಂತ್ ಕಿಶೋರ್ ಹೇಳೋದು ಅಬ್ ಕಿ ಬಾರ್ 400 ಪಾರ್ ಅನ್ನೋದು ಬಿಜೆಪಿ ಅಥವಾ ನರೇಂದ್ರ ಮೋದಿ ಅವರ ಸೈಕಾಲಜಿಕಲ್ ಗೇಮ್ ಆಗಿತ್ತು. ಪಾರ್ಲಿಮೆಂಟ್ನಲ್ಲಿ ಘೋಷಣೆ ಮಾಡ್ತಾರೆ, ಬಿಜೆಪಿ ಏಕಾಂಗಿಯಾಗಿ 370 ಗೆಲ್ಲತ್ತೆ, ಎನ್ಡಿಎ ಮೈತ್ರಿಕೂಟ 400 ಗೆಲ್ಲತ್ತೆ ಅಂತ. ಅದಾದ ನಂತರ ದೇಶದಾದ್ಯಂತ 400 ಗೆಲ್ಲುತ್ತಾ ಎನ್ಡಿಎ ಅಂತ ಚರ್ಚೆ, 370 ಬಿಜೆಪಿ ಗೆಲ್ಲುತ್ತಾ ಅಂತ ಚರ್ಚೆ ಆಯ್ತೇ ಹೊರತು ಬಿಜೆಪಿ ಗೆಲ್ಲುತ್ತಾ ಈ ಸಲ ಅಧಿಕಾರಕ್ಕೆ ಬರುವ ಸಾಧ್ಯತೆ ಇದೆಯಾ ಅನ್ನೋ ಚರ್ಚೆನೇ ಆಗಲಿಲ್ಲ. ಆ ಲೆಕ್ಕಾಚಾರದಲ್ಲಿ ತಾವು ಚಲಾಯಿಸಿದ ದಾಳದಲ್ಲಿ ಮೋದಿ ಯಶಸ್ವಿಯಾದರು ಅಂತ ಪ್ರಶಾಂತ್ ಕಿಶೋರ್ ವಿವರಿಸುವುದು. ಸಟ್ಟಾ ಬಾಜಾರ್ ಬಗ್ಗೆ ಕೂಡ ನಾವು ನಿನ್ನೆ ಡೀಟೇಲ್ ಆಗಿ ಮಾತಾಡಿದ್ವಿ. 296ರಿಂದ 300 ಅಂತ ಇದೆ ಸಟ್ಟಾ ಬಾಜಾರ್. ಸಮೀಕ್ಷೆಗಳನ್ನು ಮಾಡುವಂಥವರು, ಚುನಾವಣಾ ಪೂರ್ವ ಆಗಿರಬಹುದು, ಚುನಾವಣೋತ್ತರ ಆಗಿರಬಹುದು, ಸಮೀಕ್ಷೆಗಳನ್ನು ಮಾಡುವಂಥವರಿಗೆ ಅವರ ಕ್ರೆಡಿಬಿಲಿಟಿ ಸ್ಟೇಕ್ನಲ್ಲಿರುತ್ತೆ.
ಬಟ್ ಸಟ್ಟಾ ಬಾಜಾರ್ ಹಂಗಲ್ಲ, ದುಡ್ಡು ಸ್ಟೇಕ್ನಲ್ಲಿರುತ್ತೆ. 15,000 ಕೋಟಿ ರೂಪಾಯಿಯ ಬೆಟ್ಟಿಂಗ್ ಆಗಿದೆಯಂತೆ ಇಲ್ಲಿ ತನಕ. ಲೋಕಸಭಾ ಚುನಾವಣೆಯಲ್ಲಿ ಯಾರು ಎಷ್ಟು ಸ್ಥಾನಗಳನ್ನು ಪಡೀತಾರೆ, ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಪಕ್ಷ ಎಷ್ಟೆಷ್ಟು ಸ್ಥಾನಗಳನ್ನು ಪಡೆಯುತ್ತೆ, ಕೆಲವು ಕ್ಷೇತ್ರವಾರು ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಗೆಲ್ತಾರೆ ಯಾರ್ಯಾರು ಸೋಲ್ತಾರೆ ಅನ್ನೋದರ ಬಗ್ಗೆ 15,000 ಕೋಟಿ ರೂಪಾಯಿ ಬೆಟ್ಟಿಂಗ್ ಆಗಿದೆ ಅನ್ನುವ ಸುದ್ದಿ. ಲೇಟೆಸ್ಟ್ ನಂಬರ್ಸ್ ಪ್ರತಿದಿನ ಸಂಜೆ 6 ಗಂಟೆಯಿಂದ 7 ಗಂಟೆ ಮಧ್ಯದಲ್ಲಿ ಇದು ಅಪ್ಡೇಟ್ ಆಗುತ್ತಂತೆ. ಲೇಟೆಸ್ಟ್ ನಂಬರ್ ಇದು. 296ರಿಂದ 300 ಬಿಜೆಪಿ, NDA ಮೈತ್ರಿಕೂಟ 329ರಿಂದ 332, ಕಾಂಗ್ರೆಸ್ 58ರಿಂದ 62. ಬೆಟ್ಟಿಂಗ್ ಜಗತ್ತಿನ ಲೇಟೆಸ್ಟ್ ನಂಬರ್ಸ್. ಚುನಾವಣೆಗಳ ಘೋಷಣೆಯಾದಾಗ ಬಿಜೆಪಿ 330 ಅಂತ ಹೇಳ್ತಾ ಇತ್ತು. ಸಟ್ಟಾ ಬಾಜಾರ್ ಬೆಟ್ಟಿಂಗ್ ಜಗತ್ತು 330. ಮೊದಲನೇ ಹಂತದ ಮತದಾನ ಆದಾಗ ಸ್ವಲ್ಪ ಕಡಿಮೆ ಆಯಿತು, ಎರಡನೇ ಹಂತದ ಮತದಾನ ಆದಾಗ ಇನ್ನೊಂದು ಸ್ವಲ್ಪ ಕಡಿಮೆ ಆಯಿತು, ಮೂರನೇ ಹಂತದ ಮತದಾನ ಆದಾಗ 290ರಿಂದ 295ಕ್ಕೆ ಬಂತು. ಮೂರನೇ ಹಂತದ ಮತದಾನ ಮುಗಿದಾಗ. ನಾಲ್ಕನೇ ಹಂತದ ಮತದಾನ ಮುಗಿದಾಗ ಈ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಯಿತು, 296ರಿಂದ 300ಕ್ಕೆ ಬಂದಿದೆ. ಮತ್ತೊಂದು ಹಂತದ ಮತದಾನ ಆದಾಗ ಎಷ್ಟಾಗುತ್ತೆ ನೋಡೋಣ, ವಿವರಗಳನ್ನು ಕೊಡ್ತೀವಿ. ರಾಜ್ಯವಾರು ಸಂಖ್ಯೆಗಳನ್ನು ಕೂಡ ಈ ಬೆಟ್ಟಿಂಗ್ ಜಗತ್ತು ಕೊಡುತ್ತೆ. ಗುಜರಾತ್ ಕ್ಲೀನ್ ಸ್ವೀಪ್ ಆಗುತ್ತಂತೆ 26ಕ್ಕೆ 26, ಮಧ್ಯಪ್ರದೇಶ 27 ಅಥವಾ 28 ಅಂತ ಹೇಳ್ತಾ ಇದ್ದಾರೆ. ರಾಜಸ್ಥಾನ ಬಿಜೆಪಿ ಕಳೆದ ಸಲಕ್ಕೆ ಹೋಲಿಸಿದರೆ ತೀವ್ರ ಹಿನ್ನಡೆ ಅಂತ ಇದೆ ಬೆಟ್ಟಿಂಗ್ ಜಗತ್ತು. 25 ಸ್ಥಾನಗಳ ಪೈಕಿ 24 ಸ್ಥಾನಗಳನ್ನು ಕಳೆದ ಸಲ ರಾಜಸ್ಥಾನದಲ್ಲಿ ಬಿಜೆಪಿ ಗೆದ್ದುಕೊಂಡಿತ್ತು. ಈ ಸಲ 18ರಿಂದ 20 ಮಾತ್ರ ಅಂತ. 4ರಿಂದ 6 ಕ್ಷೇತ್ರಗಳ ಬಿಜೆಪಿಗೆ ರಾಜಸ್ಥಾನದಲ್ಲಿ ಮೈನಸ್ ಆಗುತ್ತೆ ಅಂತ ಈ ಜಗತ್ತು ಹೇಳ್ತಾ ಇದೆ, ಬೆಟ್ಟಿಂಗ್ ಜಗತ್ತು ಹೇಳ್ತಾ ಇದೆ. ಒಡಿಸ್ಸಾದ 21 ಕ್ಷೇತ್ರಗಳ ಪೈಕಿ 11ರಿಂದ 12 ಬಿಜೆಪಿ, ಕಳೆದ ಸಲ 8 ಇತ್ತು. ಪಂಜಾಬ್ ಕಳೆದ ಸಲ 2 ಇತ್ತು, ಈ ಸಲ 3 ತನಕ ಹೋಗಬಹುದು. ಪಶ್ಚಿಮ ಬಂಗಾಳ 42 ಕ್ಷೇತ್ರಗಳ ಪೈಕಿ ಕಳೆದ ಸಲ 18 ಬಿಜೆಪಿ ಗೆದ್ದಿತ್ತು, ಈ ಸಲ 21ರಿಂದ 22 ಆಗಬಹುದು ಅಂತಿದೆ. ಉತ್ತರ ಪ್ರದೇಶದ 80 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಳೆದ ಸಲ 62, ಈ ಸಲ ಬಿಜೆಪಿಗೆ ಇಲ್ಲಿ 75ರ ತನಕ ಹೋಗಬಹುದು ಅನ್ನುವ ಭರವಸೆ ಇತ್ತು. ಸ್ಪೆಷಲಿ ರಾಮ ಮಂದಿರ ಲೋಕಾರ್ಪಣೆಯ ನಂತರ ಆ ರೀತಿಯಾಗಿ ಟರ್ನ್ಔಟ್ ಆಗುವ ಹಾಗೆ ಕಾಣಿಸ್ತಾ ಇಲ್ಲ. ಉತ್ತರ ಪ್ರದೇಶ ಕಳೆದ ಸಲಕ್ಕಿಂತ ಜಾಸ್ತಿ ಆಗುತ್ತೆ, ಆದರೆ 2ರಿಂದ 3 ಕ್ಷೇತ್ರಗಳು ಜಾಸ್ತಿ ಆಗಬಹುದಷ್ಟೆ. ಇದು ಟಿಕೆಟ್ ಘೋಷಣೆಯ ನಂತರ ಆದಂಥ ಬದಲಾವಣೆ. ತೆಲಂಗಾಣ 17 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಕಳೆದ ಸಲ 4 ಗೆದ್ದಿದ್ರು, ಈ ಸಲ 5ರಿಂದ 6 ಆಗಬಹುದು. ಹರಿಯಾಣ 10ರ ಪೈಕಿ 5ರಿಂದ 6, ಕಳೆದ ಸಲ 9 ಗೆದ್ದಿತ್ತಿಲ್ಲಿ ಬಿಜೆಪಿ. ಹರಿಯಾಣ ನೆಗೆಟಿವ್ ಆಗುತ್ತಂತೆ. ಛತ್ತೀಸ್ಗಢ ಕ್ಲೀನ್ ಸ್ವೀಪ್ ಆಗಬಹುದು, 10 ಅಥವಾ 11. ಜಾರ್ಖಂಡ್ 14ರ ಪೈಕಿ 10ರಿಂದ 11. ದೆಹಲಿ 7 ಕ್ಷೇತ್ರಗಳು 2014ರಲ್ಲೂ ಬಿಜೆಪಿ ಕ್ಲೀನ್ ಸ್ವೀಪು, 2019ರಲ್ಲೂ ಬಿಜೆಪಿ ಕ್ಲೀನ್ ಸ್ವೀಪು. ಈ ಸಲ 1 ನೆಗೆಟಿವ್ ಆಗಬಹುದು ಅಂತ ಸಟ್ಟಾ ಬಾಜಾರ್ ಹೇಳ್ತಾ ಇದೆ. ತಮಿಳುನಾಡು 39 ಕ್ಷೇತ್ರಗಳ ಪೈಕಿ ಬಿಜೆಪಿ 0 ಇತ್ತು, ಈ ಸಲ 3ರಿಂದ 4 ಬರಬಹುದು ಅನ್ನೋದು ಲೆಕ್ಕಾಚಾರ. ನನ್ನ ಕೊಲೀಗ್ ಪ್ರಶಾಂತ್ ನಾತು ಇದ್ದಾರೆ, ರಾಜಕೀಯ ವಿಶ್ಲೇಷಕರಾದ ಶಂಕರ್ ಶೆಟ್ಟಿ ಅವರಿದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಶಂಕರ್ ಶೆಟ್ರೆ, ಸಟ್ಟಾ ಬಾಜಾರ್ ಏನಾರ ಲೇಟೆಸ್ಟ್ ಅಪ್ಡೇಟು? ಲೇಟೆಸ್ಟ್ ಅಪ್ಡೇಟ್ ನೀವೇ ಕೊಡ್ತಾ ಇದ್ದೀರ. ದಿಸ್ ಇಸ್ ದ ಲೇಟೆಸ್ಟ್. ಮತ್ತೊಂದು ಸುತ್ತಿನ ಮತದಾನ, ನಾಳೆ ವೋಟಿಂಗ್, ಅದಾದ ನಂತರ ಹೊಸ ಸಂಖ್ಯೆಗಳು ಬರಬೇಕು. ಎಸ್, ನಿನ್ನೆ ನಾವು ರಾಜ್ಯವಾರು ಚರ್ಚೆ ಮಾಡಿದ್ದೀವಿ. ಬಿಹಾರ ರಾಜ್ಯ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ. ಸುಮ್ಮನೆ ಸಮರಿ ಕೊಡಬೇಕು ಅಂದರೆ, ನಿನ್ನೆ ಆದ ಚರ್ಚೆಯ ಸಾರಾಂಶ ಹೇಳಬೇಕು ಅಂದರೆ, ಬಿಹಾರ ಮತ್ತು ಮಹಾರಾಷ್ಟ್ರ ಎರಡೂ ಕಡೆ NDA ಸಂಖ್ಯೆಗಳು ಕಡಿಮೆ ಆಗ್ತವೆ, ಬಿಜೆಪಿ ನೇತೃತ್ವದ ಮೈತ್ರಿಕೂಟದ ಸಂಖ್ಯೆಗಳು ಕಡಿಮೆ ಆಗ್ತವೆ. ಬಿಜೆಪಿ ಏಕಾಂಗಿ ಸಂಖ್ಯೆಗಳು ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗೋದಿಲ್ಲ. ಸ್ವಲ್ಪ ಬಿಜೆಪಿಗೂ 8 ಇದೆ, ಬಟ್ ಜಾಸ್ತಿ 8 ಇರೋದು NDA ಮೈತ್ರಿಕೂಟಕ್ಕೆ. ಬಿಹಾರ ಮತ್ತು ಮಹಾರಾಷ್ಟ್ರದಲ್ಲಿ ಬಿಜೆಪಿ ಕಳೆದುಕೊಳ್ಳುವ ಸ್ಥಾನಗಳನ್ನು ಪಶ್ಚಿಮ ಬಂಗಾಳದಲ್ಲಿ ತುಂಬಿಕೊಳ್ಳಬಹುದು. ಪಶ್ಚಿಮ ಬಂಗಾಳದಲ್ಲಿ 2019ರಲ್ಲಿ 18 ಸ್ಥಾನ ಗೆದ್ದಿತ್ತು, ಈ ಸಲ 22ರ ತನಕ ಹೋಗಬಹುದು ಅನ್ನುವ ಚರ್ಚೆ ಇದೆ. ಇವತ್ತು ನಾವು ಮೊದಲಿಗೆ ಎತ್ತಿಕೊಳ್ತಾ ಇರೋ ಕ್ಷೇತ್ರ ಉತ್ತರ ಪ್ರದೇಶ.
ಪೊಲಿಟಿಕಲಿ ಭಾರತದ ಅತಿ ದೊಡ್ಡ ರಾಜ್ಯ, 80 ಲೋಕಸಭಾ ಕ್ಷೇತ್ರಗಳ ಬಗ್ಗೆ. ದೆಹಲಿ ಸಿಂಹಾಸನದ ಹಾದಿ ವಯಾ ಉತ್ತರ ಪ್ರದೇಶ ಅಂತ ಮಾತನಾಡಿಕೊಳ್ತಾನೆ. ಕಾಂಗ್ರೆಸ್ ಸಮಾಜವಾದಿ ಪಕ್ಷದ ಮೈತ್ರಿಯ ವಿರುದ್ಧ ಬಿಜೆಪಿ ನಿಂತ್ಕೊಂಡಿದೆ. ಬಿಜೆಪಿಯ ಜೊತೆಗೆ ಅಪ್ನಾ ದಳ ಇದೆ. ಎರಡ್ 2019ರಲ್ಲಿ ಕಾಂಗ್ರೆಸ್ ಒಂದೇ ಸ್ಥಾನ, ಸಮಾಜವಾದಿ ಪಕ್ಷ 5 ಸ್ಥಾನಗಳನ್ನು ಗೆದ್ದಿತ್ತು. ಈ ಸಲ ಉತ್ತರ ಪ್ರದೇಶದಲ್ಲಿ 50 ಕ್ಷೇತ್ರ ಗೆಲ್ತೀವಿ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. 50 ಕ್ಷೇತ್ರ ಗೆಲ್ತೀವಿ ಅಂತ. 80ಕ್ಕೆ 80 ನಾವೇ ಗೆಲ್ತೀವಿ ಅಂತ ಮೋದಿ ಹೇಳೋದು. ರಾಮ ಮಂದಿರ ಲೋಕಾರ್ಪಣೆಯ ಸಂದರ್ಭದಲ್ಲಿ ಕ್ರಿಯೇಟ್ ಆದ ಹೈಪ್ ನೋಡಿದ್ರೆ ಬಿಜೆಪಿ 75 ಕ್ರಾಸ್ ಮಾಡಿದ್ರು ಆಶ್ಚರ್ಯ ಇಲ್ಲ ಅನ್ನೋ ಸಿಚುವೇಶನ್ ಇತ್ತು. ಜನವರಿ 22ರ ಆಸುಪಾಸಿನ ಕಥೆ ಹೇಳೋದು ನಾನು. ಅಂಥ ದೊಡ್ಡ ಹೈಪ್ ಕ್ರಿಯೇಟ್ ಆಗಿದೆ. ಆದರೆ ಕರ್ನಾಟಕದಲ್ಲಾದಂಗೆ ಉತ್ತರ ಪ್ರದೇಶದಲ್ಲೂ ಟಿಕೆಟ್ ಹಂಚಿಕೆಯಲ್ಲಿ ಅಧ್ವಾನಗಳಾದವು. ಬೆಟ್ಟಿಂಗ್ ಜಗತ್ತು 64ರಿಂದ 65 ಅಂತ ಹೇಳ್ತಾ ಇದೆ ಬಿಜೆಪಿ. 64ರಿಂದ 65. ಉತ್ತರ ಪ್ರದೇಶದ ಲೋಕಸಭೆ ಯಾವ್ಯಾವ ಪಕ್ಷ ಎಷ್ಟೆಷ್ಟು ಪರ್ಸೆಂಟೇಜ್ ಆಫ್ ವೋಟ್ಸ್ ತಗೊಂಡಿತ್ತು, ಹಿಂದಿನ ಚುನಾವಣಾ ಇತಿಹಾಸವನ್ನು ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀವಿ. 99, 2004, 2009, 2014 ಮತ್ತು 2019. 2019 ಕಳೆದ ಚುನಾವಣೆಯಲ್ಲಿ ಬಿಜೆಪಿಯ ವೋಟ್ ಶೇರ್ ಜಾಸ್ತಿ ಆಯಿತು, ಆದರೆ ಸೀಟ್ಗಳು ಕಡಿಮೆ ಆಯಿತು. 2014 ಬಿಜೆಪಿಯ ಬೆಸ್ಟ್ ಎವರ್ ಪರ್ಫಾರ್ಮೆನ್ಸ್, ಇತಿಹಾಸದಲ್ಲಿ ಅತ್ಯುತ್ತಮ ಪರ್ಫಾರ್ಮೆನ್ಸ್ ಬಿಜೆಪಿ ಉತ್ತರ ಪ್ರದೇಶದಲ್ಲಿ ಮಾಡಿದ್ದು 2014ರಲ್ಲಿ. ಅಮಿತ್ ಶಾ ಚುನಾವಣಾ ಉಸ್ತುವಾರಿಯಾಗಿ ಹೋದ್ರಲ್ಲಿ 80ರ ಪೈಕಿ 71 ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದರು. 2019ರಲ್ಲಿ -9 ಆಯಿತು ಬಿಜೆಪಿ, 62 ಕ್ಷೇತ್ರಗಳನ್ನು ಗೆದ್ಕೊಂಡು. ಈ ಸಲ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಟ್ಯಾಲಿ ಜಾಸ್ತಿ ಆಗತ್ತೆ, ಆದರೆ ಬಿಜೆಪಿ ಅಂದುಕೊಂಡಿರುವಷ್ಟು ಜಾಸ್ತಿ ಆಗೋದಿಲ್ಲ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಸಾವಿರದ 1999ರಿಂದ ಬಲಾಬಲವನ್ನು ನೋಡ್ತಾ ಇದ್ದೀವಿ. 29 ಸ್ಥಾನ ಬಿಜೆಪಿ ಗೆದ್ದಿತ್ತು. 2004ರಲ್ಲಿ 10, 2009ರಲ್ಲೂ 10, 2014ರಲ್ಲಿ 71, 2019ರಲ್ಲಿ 62. ಕಾಂಗ್ರೆಸ್ 2009ರಲ್ಲಿ ಹೈಯೆಸ್ಟಿಗೆ ಹೋಯಿತು. ಈ ಟ್ಯಾಲಿಯಲ್ಲಿ 21 ಕ್ಷೇತ್ರಗಳನ್ನು ಗೆದ್ದಿತ್ತು. 2019ರಲ್ಲಿ ಒಂದೇ ಕ್ಷೇತ್ರ ಕಾಂಗ್ರೆಸ್ ಗೆದ್ದಿದ್ದು, ರಾಯಬರೇಲಿ ಸೋನಿಯಾ ಗಾಂಧಿ ಗೆದ್ದು. 2014ರಲ್ಲಿ 2 ಕ್ಷೇತ್ರಗಳನ್ನು ಗೆದ್ದಿತ್ತು, ಅಮೇಥಿ ಮತ್ತು ರಾಯಬರೇಲಿ. ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಕ್ರಮವಾಗಿ ಗೆದ್ದಿತ್ತು. ಎರಡು 2014 ಮತ್ತು 2019ರ ಕಂಪ್ಯಾರಿಸನ್ ನೋಡ್ತಾ ಇದೆ. ಬಿಎಸ್ಪಿ 10 ಸಂಸದರು 2019. ಬಿಎಸ್ಪಿ ಎಸ್ಪಿ ಮೈತ್ರಿ ಆಯಿತು, ಮೋಸ್ಟ್ ಫಾರ್ಮಿಡಬಲ್ ಮೈತ್ರಿ ಅದು. 2014ರಲ್ಲಿ ಎಸ್ಪಿ ಕಾಂಗ್ರೆಸ್ ಮೈತ್ರಿ ಆಗಿತ್ತು. 2019ರಲ್ಲಿ ಬಿಎಸ್ಪಿ ಎಸ್ಪಿ ಮೈತ್ರಿ. ಬಿಜೆಪಿ 80ರ ಪೈಕಿ 75 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದೆ. ಕಾಂಗ್ರೆಸ್ 17 ಕ್ಷೇತ್ರ, ಸಮಾಜವಾದಿ ಪಾರ್ಟಿ 63 ಕ್ಷೇತ್ರ, ಬಿಎಸ್ಪಿ ಎಲ್ಲ 80 ಕ್ಷೇತ್ರಗಳು. ಎನ್ಡಿಎ ಮೈತ್ರಿಕೂಟದಲ್ಲಿರುವ
ಅಪ್ನಾ ದಳಕ್ಕೆ 2 ಕ್ಷೇತ್ರ, ಇನ್ನುಳಿದ ಪಕ್ಷಗಳಿಗೆ 3 ಕ್ಷೇತ್ರ ಬಿಟ್ಟುಕೊಟ್ಟಿದೆ NDA. ಏನಾಗುತ್ತೆ ಹಾಗಿದ್ರೆ ಉತ್ತರ ಪ್ರದೇಶ ಈ ಸಲ? ಅಬ್ಕಿ ಬಾರ್ 400 ಪಾರ್ಗೆ ಉತ್ತರ ಪ್ರದೇಶದಿಂದ ಬರುವ ಕಾಂಟ್ರಿಬ್ಯೂಷನ್ ಎಷ್ಟು? ಅಂತಿಮವಾಗಿ ಉಳಿಯೋ ಪ್ರಶ್ನೆ 400 ಪಾರ್ ಅನ್ನುವಂಥದ್ದು ಪ್ರಾಕ್ಟಿಕಲ್ ಆದರೂ ಹೌದಾ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.